ಸೌದಿಯವರು, ನಮ್ಮ ರಮೇಶ್ ಕತ್ತಿಯವರು, ನಮ್ಮ ಸತೀಶ್ ಅವರು, ಇವರೆಲ್ಲರೂ ಕೂಡ್ಕೊಂಡು ಬಾಲಚಂದ್ರ ಜಾರಕಿಹೊಳಿ ಅವರು ಇಷ್ಟು ಕೂಡ್ಕೊಂಡು ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಸಹಕಾರ ತತ್ವ ರೈತರ ಬಗ್ಗೆ ಇವರೆಲ್ಲರೂ ಕಾಳಜಿ ಇದ್ದವರು ಅಂತ ಈಗಾಗಲೇ DCC ಬ್ಯಾಂಕ್ ಇಲೆಕ್ಷನ್ದಲ್ಲಿ ಹೇಳ್ಕೊಂಡಿದ್ದಾರೆ ಮತ್ತು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಮಾಡೋದ್ರೆ ಮತ್ತು ಇಂಡಸ್ಟ್ರಿ ಮಾಡೋದ್ರಲ್ಲಿ ನೀವು ಆಸಕ್ತಿ ತೋರಿಸುವಂಥದ್ದು ಮತ್ತು ಇವತ್ತು DCC ಬ್ಯಾಂಕನ್ನು ಕಮರ್ಷಿಯಲ್ ಬ್ಯಾಂಕನ್ನಾಗಿ ಮಾಡೋ ಪ್ರಯತ್ನ ನಡೆದು ಅನ್ನೋದು ಎಲ್ಲರೂ ಗೊತ್ತಿದ್ದ ವಿಷಯ ಇದೆ. ರೈತ ಕೊಡುವಂಗಿಲ್ಲ ಸಾಲ, 40,000 ಅಷ್ಟೇ ಕೊಡೋದು, ಯಾವುದು ಬಡ್ಡಿ ರೈತ, ಉಳಿದೇನು ಟ್ರ್ಯಾಕ್ಟರ್ಗೆ ಅದೇ ಕೊಡ್ತಂತ ಹೇಳ್ತಾ ಇದ್ದಾರೆ. ಮನೆ ಕೇಳಿದ್ವಿ ನಾವು, ಯಾರು ನಮ್ಮ ಬೀರೇಶ್ವರ ಬ್ಯಾಂಕದ ಅಧ್ಯಕ್ಷರು, ಈಗ ಹಾಲಿ ನಮ್ಮ BDCC ಬ್ಯಾಂಕಿನ ಅಧ್ಯಕ್ಷರಾದಂಥ ಜೊಲ್ಲೆ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಈಗ ಹೇಳ್ತಾ ಇದ್ದಾರೆ, ಇಲ್ಲ ರೈತರಿಗೆ ಕೊಡ್ತೀವಿ, ಅದು ಟ್ರ್ಯಾಕ್ಟರ್ಗೆ ಇಳಿದು ಕೊಡ್ತೀವಿ ಅಂತ. ಯಾಕಂದ್ರೆ ಟ್ರ್ಯಾಕ್ಟರ್ ಅದು ಹೇಳ್ಕೊಂತಾರಾಗಿ ಬರೋದು ಕೊಡ್ಲಿಕ್ಕೆ ತುಂಬಲಿಕ್ಕೆ ಅಂದ್ರೆ ಅಂತೇಳಿ ಅದರ ಸರಳೀಕರಣ ಮಾಡ್ಕೊಳ್ಳುವಂಥದ್ದು. ಅದರೊಳಗೆ ಗೊಬ್ಬರಕ್ಕೆ ಬೀಜಕ್ಕೆ ಜೊತೆಗೆ ಮಾರ್ಕೆಟ್ ಮಾಡೋದಕ್ಕೆ ದಿಶೆಯಲ್ಲೇ ಇವರೆಲ್ಲರೂ ಜೊಲ್ಲೆ, ನಮ್ಮ ಲಕ್ಷ್ಮಣ ಸವದಿ, ನಮ್ಮ ಇವರು ಸತೀಶ್ ಜಾರಕಿಹೊಳಿ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಅದೇ ಕಾಲಕ್ಕೆ ಪ್ರಕಾಶ್ ಹುಕ್ಕೇರಿ ಇವತ್ತು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. 37 ಗೋಡೌನ್ಗಳು ತಯಾರು ಮಾಡಿದ್ದಾರೆ. 37 ಪ್ರತಿಯೊಂದು PKP ಎಷ್ಟೆಷ್ಟದಾವಿಲ್ಲ. ಬೆಳಗಾವಿ ಜಿಲ್ಲೆದು ಅಟ್ಲೀಸ್ಟ್ ಮಾಡಿರಿ, ಎಲ್ಲರೂ ಕೂಡ ಎಲ್ಲ ಕಡೆ ಮಾಡಿರಿ, ಅಲ್ಲೆಲ್ಲ ಬೆಳೆದು ಬೆಳೆ ಇಡುವಂಥದ್ದು ವ್ಯವಸ್ಥೆ ಮಾಡಿರಿ. ಅಲ್ಲೇ ಇಟ್ಟು ಮೇಲೆ ರಕ್ಷಣೆ ಮಾಡ್ತಾನೆ ಬಂದು ಮಾರ್ಕೆಟ್ನಿಂದ ರೇಟ್ ಸಿಗುವಂಗೆ, ರೈತರಿಗೆ ಹೆಚ್ಚು ಲಾಭ ಹೋಗಂಗೆ ಒಂದು ವ್ಯವಸ್ಥೆ ತಯಾರು ಮಾಡಿರಿ. APMCಯಿಂದ ಗ್ರಾಮ ಪಂಚಾಯತಿಗೆ ನಮ್ಮ ಮಾರ್ಕೆಟನ್ನು ತೊಗೊಂಬನ್ರಿ ಅಂದಾಗ ಮಾತ್ರ ಸಾಧ್ಯ ಬದಲಾವಣೆ ಆಗ್ತದೆ. ಮತ್ತು ರೈತರು ಸಹಿತ ಎಚ್ಚರಗೊಳ್ಬೇಕು. ತಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ PKPSಗಳೆಲ್ಲ ನಮ್ಗೆ ಗೋಡೌನ್ ಮಾಡಿಕೊಟ್ಟು ನೋಡ್ತೀವಿ, ಯಾರು ಬೇಕಾದ್ರೆ ಬಂದು ಒಯ್ತಾರೆ. ಎಲ್ಲರಿಗೂ ಆಹಾರ ಬೇಕು, ಅನ್ನ ಯಾರಿಗೆ ಬೇಡಾಗ್ಯದ, ಆಹಾರ ಯಾರಿಗೆ ಬೇಡಾಗ್ಯದ, ಬದುಕು ಯಾರಿಗೆ ಬೇಡಾಗ್ಯದ, ಎಲ್ಲರೂ ನೆಸಸರಿ. ದಿನದ 3 ಹೊತ್ತು ಊಟ ಬೇಕು, 3 ಹೊತ್ತು ಆಹಾರ ಬೇಕು ಅಂದಾಗ ಇದು ನೆಸಸರಿ ಫುಡ್ ಈಸ್ ದ ನೆಸಸರಿ ಐಟಮ್, ಎಲ್ಲರಿಗೂ ಬೇಕಾದಂಥದ್ದು. ಅದಕ್ಕೆ ಯಾರಿಗೆ ವ್ಯಾಪಾರಗಳು ಬೇಕಾದ್ರೆ ಬರ್ತಾರೆ, ಬಂದು ಒಯ್ತಾರೆ. ಗ್ರಾಮ ಪಂಚಾಯತಿ ಬಂದು ಒಯ್ತಾರೆ. ಗ್ರಾಮ ಪಂಚಾಯತಿ ಗೋಡೌನ್ ಇರ್ತದೆ, ಅಲ್ಲಿ ತಗಡಿ ಗಿಗಡಿ ಹಾಕಿರಿ. ಒಂದು ಹುಡುಗರ ಕಲ್ತ ಮಕ್ಳು ಅದಾರ, ಅವ್ರನ್ನ ಕೂಡಿಸ್ರಿ, ಅವ್ರಿಗೊಂದು ಸಣ್ಣ ಪೇಮೆಂಟ್ ಮಾಡಿರಿ, ಅದ್ರ ಮಿನಿಮಮ್ ಬಾಡಿಗೆ ತೊಗೊಳ್ರಿ, ನಿಮ್ಮ ಹಾಕಿದ ದುಡ್ಡು ವಾಪಸ್ ಆಗ್ತದೆ. ಮುಂದೆ ರೈತಗೆ